ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಿಂಹ ರಾಶಿಯವರ ಏಪ್ರಿಲ್ ಮೇ ಜೂನ್ ತಿಂಗಳ 2025ರ 90 ದಿನಗಳ ರಾಶಿ ಭವಿಷ್ಯದ ಬಗ್ಗೆ, ಜೊತೆಗೆ ಸಿಂಹ ರಾಶಿಯವರ ಆರೋಗ್ಯ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ವೈವಾಹಿಕ ಜೀವನ, ಜಾಬ್ ಹಾಗೂ ಬಿಸ್ನೆಸ್, ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಸಿಂಹ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಸೂರ್ಯಗ್ರಹ ಅಷ್ಟಮದಲ್ಲಿ, ಜೊತೆಗೆ ರಾಹುಗ್ರಹ, ಶನಿಗ್ರಹ, ಬುಧಗ್ರಹ, ಶುಕ್ರಗ್ರಹ ಸ್ಥಿತವಾಗಿದೆ. ದಶಮ ಭಾವದಲ್ಲಿ ಗುರುಗ್ರಹ, ಲಾಭಸ್ಥಾನದಲ್ಲಿ ಮಂಗಳ ಗ್ರಹ, ದ್ವಿತೀಯ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ. ಸಿಂಹ ರಾಶಿಯವರ ಆರೋಗ್ಯ ಈ 90 ದಿನಗಳಲ್ಲಿ ಹೇಗಿರುತ್ತದೆ ಎಂದು ನೋಡೋಣ. ನಿಮ್ಮ ರಾಶ್ಯಾಧಿಪತಿಯ ಜೊತೆಗೆ ಬುಧಗ್ರಹ, ಶನಿಗ್ರಹ, ಶುಕ್ರಗ್ರಹ, ರಾಹುಗ್ರಹ ಸ್ಥಿತವಾಗಿದೆ. ನಿಮ್ಮ ಜನ್ಮ ಜಾತಕದಲ್ಲಿಯೂ ಬುಧಗ್ರಹ ವೀಕ್ ಪ್ಲೇಸಲ್ಲಿ ಪ್ಲೇಸ್ಮೆಂಟ್ ಆಗಿದ್ದರೆ ನಿಮಗೆ ಸ್ಕಿನ್ ಅಲರ್ಜಿಗಳು, ನರ್ವ್ ಪ್ರಾಬ್ಲಮ್ಸ್ಗಳು, ನರದ ಸಮಸ್ಯೆಗಳು, ನೆಕ್ ಪೇನ್, ಬ್ಯಾಕ್ ಪೇನ್ ಬರುವಂತಹ ಸಾಧ್ಯತೆಗಳಿವೆ. ಏಪ್ರಿಲ್ 14ರವರೆಗೂ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಏಪ್ರಿಲ್ 15ರ ನಂತರ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಏಪ್ರಿಲ್ 14ರವರೆಗೂ ಹೊರಗಡೆ ಆಹಾರ ಸೇವನೆಯನ್ನು ಅವಾಯ್ಡ್ ಮಾಡಿ ಹೆಲ್ದಿ ಫುಡ್ ಹ್ಯಾಬಿಟ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು. ಸಿಂಹ ರಾಶಿಯವರ ವಿದ್ಯಾಭ್ಯಾಸ ಈ 90 ದಿನಗಳಲ್ಲಿ ಹೇಗಿರುತ್ತದೆ ಎಂದು ನೋಡೋಣ. ನಿಮ್ಮ ಪಂಚಮಾಧಿಪತಿ ಗುರುಗ್ರಹ ಮೇ 15ರ ನಂತರ ಲಾಭಸ್ಥಾನಕ್ಕೆ ಬರುವುದರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನು ವಹಿಸುತ್ತೀರಾ. ಮೇ ತಿಂಗಳ ನಂತರ ಹೊಸ ಎಂಟ್ರೆನ್ಸ್ ಎಕ್ಸಾಮ್ ಬರೆದರೂ ಸಕ್ಸಸ್ಸನ್ನು ಪಡೆಯುತ್ತೀರಾ. ಮೇ ತಿಂಗಳವರೆಗೂ ನೀವು ಎಷ್ಟೇ ಓದಿದರೂ ಅರ್ಥ ಆಗುವುದಿಲ್ಲ, ಓದಲು ಮನಸ್ಸಾಗೋದಿಲ್ಲ, ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆದರೆ ಮೇ ತಿಂಗಳ ನಂತರ ನಿಮ್ಮ ಏಕಾಗ್ರತೆ ಕ್ರಮೇಣವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ. ನಿಮ್ಮ ಗ್ರಾಸ್ಪಿಂಗ್ ಪವರನ್ನು, ನಾಲೆಡ್ಜನ್ನು ಇಂಪ್ರೂವ್ ಮಾಡಿಕೊಳ್ಳಲು ಸ್ಟಾರ್ಟ್ ಮಾಡ್ತೀರಾ. ಮೇ 15ರ ನಂತರ ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಸಂತಾನ ಯೋಗವಿದೆ. ಮೇ ತಿಂಗಳಲ್ಲಿ ಗುರುಗ್ರಹ ದಶಮ ಭಾವದಿಂದ ಲಾಭಸ್ಥಾನದಲ್ಲಿ ಗೋಚಾರ ಮಾಡಿ ಸಪ್ತಮ ದೃಷ್ಟಿಯಿಂದ ನಿಮ್ಮ ಪಂಚಮ ಭಾವವನ್ನು ನೋಡುವುದರಿಂದ ಈ ಟೈಮ್ ಪೀರಿಯಡಲ್ಲಿ ಗೋಚಾರದ ಪ್ರಕಾರ ಗುರುವಿನ ಆಶೀರ್ವಾದದೊಂದಿಗೆ ಸಿಂಹರಾಶಿಯವರಿಗೆ ಮಕ್ಕಳಾಗುವಂತಹ ಸಾಧ್ಯತೆಗಳಿವೆ. ಸಿಂಹರಾಶಿಯವರ ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋಣ. ನಿಮ್ಮ ಪಂಚಮಾಧಿಪತಿ ದಶಮ ಭಾವದಲ್ಲಿ ಸ್ಥಿತವಾಗಿದೆ. ನಿಮ್ಮ ಪ್ರೇಮಿ ಅಥವಾ ನೀವು ಇಷ್ಟಪಡುತ್ತಿರುವಂತಹ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡುತ್ತಿದ್ದರೆ, ನಿಮಗಾಗಿ ಸಮಯವನ್ನು ಕೊಡದಿದ್ದರೂ ಅವರಿಗೋಸ್ಕರ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮಗೆ ಸಮಯವನ್ನು ಕೊಡದೇ ಇರುವವರು ನಿಮ್ಮ ಲೈಫ್ ಟೈಮ್ ನಿಮ್ಮ ಜೊತೆ ಇರಲು ಸಾಧ್ಯನಾ ಯೋಚನೆ ಮಾಡಿ. ನಿಮ್ಮ ವ್ಯಾಲ್ಯೂವನ್ನು, ನಿಮ್ಮ ನಾಲೆಡ್ಜನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಕ್ವಾಲಿಟಿ ಟೈಮನ್ನು ಇಂಪ್ರೂವ್ ಮಾಡಿಕೊಳ್ಳಿ. ಮೇ ತಿಂಗಳ ನಂತರ ನಿಮ್ಮನ್ನು ಇಗ್ನೋರ್ ಮಾಡಿದವರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಏಪ್ರಿಲ್ 20ರವರೆಗೂ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಅನುಮಾನಗಳು ಹೆಚ್ಚಾಗಿರುತ್ತವೆ, ಕನ್ಫ್ಯೂಷನ್ಗಳು, ಡೌಟ್ಸ್ಗಳು ಹೆಚ್ಚಾಗಿರುತ್ತವೆ. ಸಿಂಹ ರಾಶಿಯವರ ವೈವಾಹಿಕ ಜೀವನ ಈ 90 ದಿನಗಳಲ್ಲಿ ಹೇಗಿರುತ್ತದೆ ಎಂದು ನೋಡೋಣ. ನಿಮ್ಮ ಸಪ್ತಮಾಧಿಪತಿ ಅಷ್ಟಮಕ್ಕೆ ಗೋಚಾರ ಮಾಡುತ್ತಿದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ವೈಮನಸ್ಸುಗಳು ಉಂಟಾಗುತ್ತವೆ. ಇಲ್ಲದಿದ್ದರೆ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ಜೀವನ ಸಂಗಾತಿಗೆ ಹಲ್ಲಿನ ಸಮಸ್ಯೆಗಳು, ಕಫ, ಕೋಲ್ಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್, ಡೈಜೆಷನ್ ಪ್ರಾಬ್ಲಮ್ಗಳು, ಬ್ಯಾಕ್ ಪೇನ್, ಈ ರೀತಿ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಸಿಂಹ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಂದ ಅಷ್ಟಮ ಶನಿ ಪ್ರಾರಂಭವಾಗಲಿದೆ. ಇದರ ಬಗ್ಗೆ ನೋಡೋಣ. ಅಷ್ಟಮ ಶನಿ ಪ್ರಾರಂಭವಾದಾಗ ನಿಮಗೆ ಜೀವನದ ಪಾಠಗಳನ್ನು, ಜವಾಬ್ದಾರಿಗಳನ್ನು ಕಲಿಸಲು ಶನಿಗ್ರಹ ಬರುವುದು. ನಿಮ್ಮ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳಬಾರದು, ಕೆಲಸ ಮಾಡಲು ಹಿಂದೆ ಸರಿಯಬಾರದು. ಯಾರು ಪರಿಶ್ರಮ, ಸತತ ಪ್ರಯತ್ನ, ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುಡಿಯುತ್ತಾರೋ ಅವರಿಗೆ ಶನಿಗ್ರಹ ಅಷ್ಟಮ ಶನಿ ಇದ್ದರೂ ಶುಭ ಫಲಗಳನ್ನೇ ಕೊಡುತ್ತದೆ. ನಿಮಗೆ ಶತ್ರುಗಳು ಹೆಚ್ಚಾಗಬಹುದು. ಈ ಟೈಮ್ ಪೀರಿಯಡಲ್ಲಿ ಮಾತಿನಿಂದ ಶತ್ರುಗಳು ಹೆಚ್ಚಾಗುತ್ತಾರೆ. ಯೋಚನೆ ಮಾಡಿ ಸಮಾಧಾನವಾಗಿ ಮಾತನಾಡಬೇಕು. ನಿಮ್ಮ ಶತ್ರುಗಳನ್ನು ಇಗ್ನೋರ್ ಮಾಡಿ ಪಾಸಿಟಿವ್ ಆಗಿ ಇರಲು ಪ್ರಯತ್ನಿಸಿ. ಓವರ್ ಥಿಂಕ್ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು. ಅಷ್ಟಮ ಶನಿ ನಡೆಯುವಂತಹ ಸಂದರ್ಭದಲ್ಲಿ
ಸಿಂಹರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಈ 90 ದಿನಗಳಲ್ಲಿ ಹೇಗಿದೆ ಅಂತ ನೋಡೋಣ. ಈ 90 ದಿನಗಳಲ್ಲಿ ಹೆಚ್ಚಾಗಿ ಟ್ರಾವೆಲ್ ಮಾಡುತ್ತೀರಾ. ನಿಮ್ಮ ಜಾಬ್ ರಿಲೇಟೆಡ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಟ್ರಾವೆಲಿಂಗ್ ಆಗಿರುತ್ತದೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತದೆ, ಸ್ನೇಹವಾಗುತ್ತದೆ. ಏಪ್ರಿಲ್ 15ರ ನಂತರ ನೀವು ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಲು ಪ್ರಾರಂಭ ಮಾಡ್ತೀರಾ. ಏಪ್ರಿಲ್ 14ರಿಂದ ಮೇ 15ರವರೆಗೂ ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಹಾಗೂ ನಿಮ್ಮ ನವಮಾಧಿಪತಿಯಾದಂತಹ ಸೂರ್ಯಗ್ರಹ ನಿಮ್ಮ ಅದೃಷ್ಟದ ಭಾವದಲ್ಲಿ ಸಂಚಾರ ಮಾಡುವುದರಿಂದ ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುತ್ತವೆ, ಹೊಸ ಹೊಸ ಉದ್ಯೋಗಗಳು ಸಿಗುತ್ತದೆ. ವರ್ಷದಲ್ಲಿ 1 ತಿಂಗಳು ಮಾತ್ರ ಸೂರ್ಯಗ್ರಹ ಉಚ್ಚ ರಾಶಿಯಲ್ಲಿ ಪ್ರವೇಶ ಮಾಡುವುದು. ಸೂರ್ಯಗ್ರಹ ಮೇಷರಾಶಿಯನ್ನು ಪ್ರವೇಶಿಸಿದಾಗ ಅಂದರೆ ಏಪ್ರಿಲ್ 14ರಿಂದ ಮೇ 14ರವರೆಗೂ ಗೌರ್ನಮೆಂಟ್ ಜಾಬಲ್ಲಿ ಇರುವವರಿಗೆ, ಗೌರ್ನಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವವರಿಗೆ ಅದೃಷ್ಟದ ಸಮಯವಾಗಿರುತ್ತದೆ. ಈ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ಮೇ 14ರಿಂದ ಜೂನ್ 14ರವರೆಗೂ ಸೂರ್ಯಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್, ನೇಮ್ ಅಂಡ್ ಫೇಮ್ ಸಿಗುತ್ತದೆ. ಜೂನ್ 14ರಿಂದ ಜುಲೈ 14ರವರೆಗೂ ಸೂರ್ಯಗ್ರಹ ನಿಮ್ಮ ಲಾಭಸ್ಥಾನಕ್ಕೆ ಪ್ರವೇಶಿಸಿದಾಗ ಜಾಬ್ ಹಾಗೂ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭ, ಗೌರ್ನಮೆಂಟ್ ಟೆಂಡರ್ಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ತೀರಾ, ಅಚೀವ್ಮೆಂಟ್ಗಳನ್ನು ಮಾಡುತ್ತೀರಾ, ನಿಮ್ಮ ಲಾಭ ಹಾಗೂ ಇನ್ಕಮ್ ಹೆಚ್ಚಾಗುತ್ತದೆ. ಮೇ 7ರ ನಂತರ ಬಿಸ್ನೆಸ್ ಮಾಡುವವರಿಗೆ ಶುಭ ಸಮಯ. ಮೇ 7ರವರೆಗೂ ನಿಮ್ಮ ಬಿಸ್ನೆಸ್ಸಲ್ಲಿ ಆದಾಯ 60% ಇರುತ್ತದೆ. ಹೆಚ್ಚು ಇನ್ವೆಸ್ಟ್ ಮಾಡಲು ಹೋಗಬೇಡಿ. ಮೇ 7ರ ನಂತರ ಹೆಚ್ಚಿನ ಆರ್ಡರ್ಗಳು, ಧನಲಾಭಗಳು ಸಿಗಲಿದೆ. ಪ್ರತಿನಿತ್ಯ ಸೂರ್ಯದೇವನಿಗೆ ಜಲದ ಅರ್ಘ್ಯವನ್ನು ಕೊಡುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.